ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 15ನೇ ಪ್ರಶ್ನೆ, ಆಧಾರಗಳು ಎನ್ನುವಂತಹ ಚಾಪ್ಟರ್ ಇಂದ ಈ ಕೆಳಗಿನ ಪ್ರಶ್ನೆಗೆ 2 ಅಥವಾ 3 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದ್ದಾರೆ. ಆಧಾರಗಳ ಪ್ರಕಾರಗಳು ಯಾವುವು? ಆಧಾರಗಳಲ್ಲಿ ಮುಖ್ಯವಾಗಿ ಪ್ರಕಾರಗಳು 4: ಸಾಹಿತ್ಯಿಕ ಆಧಾರಗಳು, ಪ್ರಾಕ್ತನ ಆಧಾರಗಳು, ಮೌಖಿಕ ಆಧಾರಗಳು ಮತ್ತು ಐತಿಹ್ಯಗಳು. ಈ ಒಂದೊಂದು ಆಧಾರಗಳಲ್ಲೂ ಬೇರೆ ಬೇರೆ ಪ್ರಕಾರಗಳಿವೆ. ಸಾಹಿತ್ಯಕ ಆಧಾರಗಳಲ್ಲಿ ದೇಶೀಯ ಸಾಹಿತ್ಯ ಮತ್ತು ವಿದೇಶಿ ಸಾಹಿತ್ಯ 2 ಪ್ರಕಾರಗಳು ಇದೆ ಅಲ್ವಾ? ವಿದೇಶಿ ಸಾಹಿತ್ಯ, ಓಕೆನಾ. ಪ್ರಾಕ್ತನ ಆಧಾರಗಳಲ್ಲಿ ಶಾಸನಗಳು, ಸ್ಮಾರಕಗಳು, ನಾಣ್ಯಗಳು ಮತ್ತು ಭೂ ಉತ್ಖನನಗಳು. ಮೌಖಿಕ ಆಧಾರಗಳು ಮತ್ತು ಐತಿಹ್ಯಗಳು. ಈ ರೀತಿಯ ಸಾಹಿತ್ಯದ ಆಧಾರಗಳಲ್ಲಿ ಈ ವಿವಿಧ ಪ್ರಕಾರಗಳನ್ನ ನಾವು ನೋಡಬಹುದು, ಓಕೆನಾ. ಆಧಾರಗಳು ಅಂತಂದ್ರೆ ಏನು ಮಕ್ಕಳೇ? ಆಗಿನ ಕಾಲದ ಬಹುಮುಖ್ಯವಾದ ಮಾನವನ ಗತಕಾಲದ ಚರಿತ್ರೆಯನ್ನ ತಿಳಿಸುವಂತಹ ಅಥವಾ ರಚನೆಗೆ ಬೇಕಾದಂತ ಮೂಲ ಸಾಮಗ್ರಿಗಳನ್ನು ಒದಗಿಸುವ ಶಾಸನಗಳು, ಅದೇ ರೀತಿ ನಾಣ್ಯಗಳು, ಸಾಹಿತ್ಯಗಳು ಮತ್ತು ಉತ್ಖನನಗಳು, ಇವುಗಳನ್ನೆಲ್ಲ ಸೇರಿಸಿ ನಾವು ಆಧಾರಗಳು ಅಂತ ಕರಿತೀವಿ. ಈ ಆಧಾರದಲ್ಲಿ 4 ಪ್ರಕಾರ: ಸಾಹಿತ್ಯಕ ಆಧಾರ, ಪ್ರಾಕ್ತನ ಆಧಾರ, ಮೌಖಿಕ ಆಧಾರ ಮತ್ತು ಐತಿಹ್ಯ. ಓಕೆನಾ? ಥ್ಯಾಂಕ್ ಯು.